ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಟೌನ್ಶಿಪ್ ತಜ್ಞ ಚಂದ್ರಶೇಖರ್ ಇದ್ದಾರೆ. ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ರೈತ ಮಹಿಳೆ ಬಿಡದಿ ಭಾಗದಿಂದಲೇ ಶ್ವೇತಾ ಅವರು ಜಾಯ್ನ್ ಆಗಿದ್ದಾರೆ. ಶ್ವೇತಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. KT ಗಂಗಾಧರ್ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಕೂಡ ಜೂಮ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಎಸ್ ಸರ್, ಥ್ಯಾಂಕ್ ಯು. ಬಿಡದಿ ಭಾಗದ ರೈತರ ಹೋರಾಟ ಕೈಯಲ್ಲಿ ಕಲ್ಲಿಟ್ಕೊಂಡಿದ್ದು, ಪೊರ್ಕೆ ತಗೊಂಡಿದ್ದು, 1.5 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ಕೊ ಬರ್ತಾ ಇರೋದು ನಿಮ್ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದೆ? ಗಂಗಾಧರ್ ಸರ್, ನನ್ನ ಪ್ರಶ್ನೆ ನಿಮಗೆ ಕೇಳಿಸ್ತು ಅನ್ಕೊಳ್ತೀನಿ. ರೈತರ ಈ ಹೋರಾಟ, ಸುದೀರ್ಘ ಹೋರಾಟ, ರೊಚ್ಚಿ ಗೆದ್ದಂತಹ ಹೋರಾಟ, ಕಣ್ಣೀರ್ ಹಾಕ್ತಾ ಇರೋ ಹೋರಾಟ, ನಾನು ಕೊಡೋದೇ ಇಲ್ಲ ನನ್ನ ಭೂಮಿಯನ್ನ ಅಂತ ಪಟ್ಟು ಹಿಡಿದಿರೋ ಹೋರಾಟ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಸರ್, ಒಬ್ಬ ರೈತ ಮುಖಂಡರಾಗಿ? ನಾನು ಮೊನ್ನೆ ದಿವಸ ಅಲ್ಲೇ ಇದ್ದೆ. ಇಡೀ ಆ ಭಾಗವನ್ನ ಸುತ್ತುವರೆದು ಅಲ್ಲಿ ಕೃಷಿ ಆ ಪ್ರದೇಶವನ್ನ ಸಂಪೂರ್ಣ ನೋಡಿ ಬಂದೆ. ಅಲ್ಲಿ ನಾವು ಚಳುವಳಿಯನ್ನು ಕೂಡ ಬೆಂಬಲಿಸಿ ಬಂದಿದ್ದೀವಿ. ಯಾರು ಭೂಮಿಯನ್ನ ಕೊಡೋದಿಲ್ಲ, ಅದು ನನ್ನ ಜೀವನ ಉತ್ಪಾದಕ ಸಾಧನ ಅಂತ ಹೇಳಿ ಯಾರು ಹೋರಾಟ ಮಾಡ್ತಿದ್ದಾರೋ ಅವ್ರ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಬೆಂಬಲ ಕೊಟ್ಟಿದೆ. ಇನ್ನು ಅಲ್ಲಿ ಜನರ ಭಾವನೆಗಳು, ಆ ಭೂಮಿಯನ್ನು ನೋಡಿದಾಗ ನನಗೆ ಅನಿಸಿದ್ದು, ಅತ್ಯಂತ ಕೃಷಿ ಉತ್ಪನ್ನಗಳನ್ನ ಬಂಡವಾಳ ಹೂಡಿಕೆ ಮಾಡಿರ್ತಕ್ಕಂಥ ಜಾಗ. ಅಲ್ಲಿ ಗುಡ್ಡಗಳ ಮಧ್ಯೆ, ಆ ಗುಡ್ಡಗಳಲ್ಲಿ, ಬೆಟ್ಟದ ಸಂಧಿಯಲ್ಲಿ ಬೋರ್ವೆಲ್ ಹಾಕಿ ನೀರು ತಗೊಂಡು ಅವರ ಫಿಲ್ಟರ್ ವಾಟರ್ ಇರಿಗೇಷನ್ ಬಳಸ್ಕೊಂಡು ಅನೇಕ ಬದುಕನ್ನ ಕೊಟ್ಟಿರ್ತಕ್ಕಂಥ ಆ ಭೂಮಿ ಇವತ್ತು ಮಾರಾಟ ಆಗ್ತಾ ಇದೆ ಅಂದ್ರೆ ನಾನು ಸರ್ಕಾರಕ್ಕೆ ಒಂದೇ ಮಾತು ಕೇಳೋದು, ಭೂಮಿ ಒಂದು ಉತ್ಪಾದಕ ಸಾಧನೆ ಹೊರತು ಭೂಮಿ ಮಾರುಕಟ್ಟೆ ವಸ್ತು ಅಲ್ಲ. ಕಟ್ಟಂಗಡಿಯಲ್ಲಿ ಇಟ್ಟು ಮಾರಾಟ ಮಾಡೋದಲ್ಲ ಅದು. ಸರ್ಕಾರ ಭೂಮಿ ತಕ್ಕಂಥದ್ದನ್ನ ಗ್ರೀನ್ ರೆವಲ್ಯೂಷನ್ ಅಲ್ಲಿ ಆಹಾರ ಉತ್ಪಾದನೆಯಾಗಿ ಪಾಳು ಭೂಮಿಗಳನ್ನೆಲ್ಲ ಸರ್ಕಾರ ಉಳುಮೆ ಮಾಡಿ, ಆಹಾರ ಉತ್ಪಾದನೆ ಮಾಡಿ, ಹೈನುಗಾರಿಕೆ ಮಾಡಿ, ರೇಷ್ಮೆ ಉತ್ಪಾದನೆ ಮಾಡಿ, ತರಕಾರಿ ಕಾಯಿ ಪಲ್ಯಗಳನ್ನು ಬೆಳೀರಿ, ಆಡು ಕುರಿಗಳನ್ನು ಸಾಕಿ ಮಾಂಸ ಆಹಾರವನ್ನು ಕೊಡಿ, ಇವೆಲ್ಲವೂ ಮಾಡಿದ್ದು ಆ ಭಾಗದ ಜನ. ಬೆಂಗಳೂರು ಶಹರ ಇವತ್ತು ಅಷ್ಟು ಮಟ್ಟಿಗೆ ಆಹಾರ ಉತ್ಪಾದನೆ ಸಾಮರ್ಥ್ಯ ಇರೋವತ್ತಿಗೆ ಆ ಜನಕ್ಕೆ ಬೆಳಕೆದ್ದು ಕೂಡಲೇ ಒಳ್ಳೆ ತರಕಾರಿ, ಬೆಳಕಾಗ್ತಿದ್ದಂಗೆ ಕಾಫಿ ಕುಡಿಲಿಕ್ಕೆ ಎಲ್ಲ ಹದವಂತ ಹಾಲು, ತರಕಾರಿ, ಹಣ್ಣು ಹಂಪಲುಗಳು, ತುಪ್ಪ, ಬೆಣ್ಣೆ, ಮಾಂಸ, ಮಡ್ಡಿ ಎಲ್ಲವೂ ಕೂಡ ಅಲ್ಲಿ ಸರಬರಾಜಾಗ್ತಿರುವುದು ರಾಮನಗರ ಜಿಲ್ಲೆಗೆ ರೈತರ ಹೆಣ್ಣು ಮಕ್ಕಳ ಶ್ರಮದ ಫಲ ಅಂತ ಒಂದು ಉತ್ಪಾದನಾ ಸಾಧನವನ್ನ. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಇಂಡಿಯನ್ ಅಗ್ರಿಕಲ್ಚರ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಸ್ ವೆಲ್ ಆಸ್ ದಿ ಫುಡ್ ಗ್ಯಾರಂಟಿ ಆಫ್ ದಿ ಇಂಡಿಯನ್ ಪೀಪಲ್. ಈಗ ನಾನು ಅದನ್ನೇ ಹೇಳ್ತಿದ್ದೀನಿ, ಫುಡ್ ಗ್ಯಾರಂಟಿ ಆಫ್ ದಿ ಬ್ಯಾಂಗ್ಳೂರ್ ಪೀಪಲ್. ಇವತ್ತು ಆ ಭಾಗದ ಜನದ ಶ್ರಮದ ಫಲ. ಅದನ್ನ ಕೇವಲ ನಗರಾಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಆ ಭೂಮಿಯನ್ನ ರೆಡ್ ಝೋನ್ ಅಂತ ಅನೌನ್ಸ್ ಮಾಡಿ, ಅವರ ಪಾಣಿಯಲ್ಲಿ ರೆಡ್ ಝೋನ್ ಯಾರು ಮಾರಾಟ ಮಾಡ್ದಂಗೆ ಮಾಡಿ ಆ ಭೂಮಿಯನ್ನ ಮಾರುವುದಾದ ರೈತ ಸರ್ಕಾರಕ್ಕೆ ಮಾಡಬೇಕು ಅಂತಕ್ಕಂಥ ಮಾಡಿರ್ತಕ್ಕಂಥ ಆಲೋಚನೆ ಇದೆಯಲ್ಲ, ಇದು ಆಡಳಿತದ ವ್ಯವಸ್ಥೆ ಅಲ್ಲ, ದುರಾಡಳಿತದ ವ್ಯವಸ್ಥೆ. ಎಕ್ಸಾಕ್ಟ್ಲಿ. ನಾನು ಬರ್ತೀನಿ ಸರ್ ನಿಮ್ಮ ಹತ್ರ. ಸಂಸದರು CN ಮಂಜುನಾಥ್ ಅವರು ನಮ್ಮ ಜೊತೆಗೆ ಜೂಮ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ಡಾಕ್ಟರ್ ಗುಡ್ ಮಾರ್ನಿಂಗ್. ಓಕೆ, ಮತ್ತೆ ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತೀವಿ. ಶ್ವೇತಾ ಅವರೇ, ಸುಸ್ತಾಗ್ಬಿಟ್ಟಿದ್ದೀರಾ? ಬಿಡದಿ ಭಾಗದ ರೈತ ಮಹಿಳೆಯರು, ಓವರ್ ಆಲ್ ಎಲ್ಲ ರೈತರು ಸಾಕಾಗಿ ಹೋಗ್ಬಿಡ್ತಾ ಹೋರಾಟ?
ಸಾಕಾಗೋಗ್ಬಿಡ್ತು ಅಂದ್ರೆ ಅನ್ನ ಹಾಕೋ ಕೈಗೆ ಪೊರ್ಕೆ ಕೊಟ್ಟಿದ್ದು ಯಾರೋ ಮ್ಯಾಮ್. ಈ ರೀತಿ ಅನ್ಯಾಯ, ಇಷ್ಟು ಹತಾಶೆ, ಇಷ್ಟು ನೋವು ನಿಜವಾಗ್ಲೂ ಯಾವ ರೈತರಿಗೂ ಕೊಡಬಾರ್ದು. ಹೆಣ್ಮಕ್ಳು ಅಂದರೆ ಏನು, ನಾವು 485 ದಿನದಿಂದ ಹೋರಾಟ ಮಾಡ್ತಿದ್ದೀವಿ. ಏನಕ್ಕೆ ಮಾಡ್ತಿದ್ದೀವಿ, ಯಾವ ರೀಸನ್ ಏನು ಗೊತ್ತಿಲ್ಲ ಇವ್ರಿಗೆ. ಸರ್ವೆ ಕಳಿಸ್ತೀರಾ, ಅಲ್ಲಿ ಕರೀತೀರಾ, ಅಲ್ಲೋದ್ರೆ ಒಂದು ಹೇಳ್ತೀರಾ, ಇನ್ನೊಂದು ಮಾಡ್ತೀರಾ. ನಾವು ಹೇಳ್ತಿರೋದು ಪರ ಇರೋರಿಗೆ ನ್ಯಾಯ ಕೊಡ್ತಿದ್ದೀರಲ್ಲ, ನಾವೇನು ಅನ್ಯಾಯ ಮಾಡಿದ್ದೀವಿ? ನಾವು ಜನ ಅಲ್ವಾ, ರೈತ ಅಲ್ವಾ? ಏನಾದರೂ ಒಂದು ಹೇಳ್ತೀರಾ, ಸುಳ್ಳುಗಳು ಹೇಳೋದು ಕಳಿಸೋದು. ನಾವು ಹೇಳೋದಷ್ಟೇ. ನಾವು ಯಾರು ವಿರೋಧ ಮಾಡ್ತಿದ್ದೀರೋ ನಮ್ಮ ಭೂಮಿನ ಬಿಟ್ಬಿಡಿ, ಅದನ್ನ ಓರಲ್ಲಾಗಿ ಹೇಳ್ತಿದ್ದೀರಲ್ವಾ, ಈಗ ಸದ್ಯಕ್ಕೆ ನಿಮ್ದು ಮಾಡಲ್ಲ ಅಂತ ಅದನ್ನ ಒಂದು ದಾಖಲಾತಿಲ್ ಮಾಡ್ಕೊಡಿ, ಬರ್ತ್ಕೊಡಿ ನಮ್ಗೆ, ಸದ್ಯಕ್ಕೆ ನಿಮ್ದು ಯಾವ್ದು ಮಾಡಲ್ಲ ಅಂತ ಹೇಳಿ. ಯಾರು ಒಪ್ಕೊಳ್ತಾ ಇಲ್ವೋ ಅದನ್ನ ನಾವು ಸರ್ವೆ ಮಾಡಲ್ಲ ಸದ್ಯಕ್ಕೆ ಅಂತ ಹೇಳ್ತಿದ್ದಾರೆ. ಹೇಳಿದ ಮೇಲೂ ಯಾಕೆ ನೆನ್ನೆ ಕೆಲವ್ರ ಕೈಯಲ್ಲಿ ಪೊರ್ಕೆ ಬಂತು, ಕಲ್ ಬಂತು? ಅದೇ ಯಾಕಂದ್ರೆ ಇವಾಗ ಅದನ್ನ ನೀವು ಬಾಯಲ್ಲಿ ಹೇಳ್ಬಿಟ್ಟೆ ನಾವು ಕೇಳ್ಬಿಡಕ್ಕಾಗುತ್ತಾ? ಫೈನಲ್ ನೋಟಿಫಿಕೇಶನ್ ಕೊಟ್ಬಿಟ್ಟು ನೀವು 9400 ಎಕರೆ ಅಕ್ವೈರ್ ಮಾಡುವಾಗ ನಮ್ದು ಮಾತ್ರ ಬಿಡ್ತೀರಾ ಅಂತ ಯಾವ ಗ್ಯಾರಂಟಿ ಮೇಲೆ ನಾವು ಬಿಡ್ಬೇಕು ಹೇಳಿ? ಯಾವ ಗ್ಯಾರಂಟಿ ಮೇಲೆ ನಾವು ಮನೆಗೆ ಹೋಗಿ ಕೂತ್ಕೋಬೇಕು ನೆಮ್ಮದಿಯಾಗೆ? ಈಗ ನಮ್ದು ಕೈ ಬಿಡ್ತೀನಿ ಅಂತ ನೀವು ಆದೇಶ ಕೊಡಿ, ಇವತ್ತೇ ಕೊಡ್ಸಿ. ನಾವು ಯಾವ್ದೇ ಕಾರಣಕ್ಕೂ ಮನೆಯಿಂದ ಈಚೆ ಬರೋಲ್ಲ, ನೆಮ್ಮದಿಯಾಗಿ ಹಸುಗಳು ಕಟ್ಕೊಂಡು ರೇಷ್ಮೆ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಈ ತರ ಅನ್ಯಾಯ ಮಾಡ್ತಿರಲ್ಲ. ಎಷ್ಟೋ ಹೆಣ್ಮಕ್ಳು ಗಂಡ ಇಲ್ಲ ಅಂತವ್ರು ಹಸು ಕಟ್ಕೊಂಡಿದ್ದಾರೆ, ರೇಷ್ಮೆ ಬೆಳಿತಿದ್ದಾರೆ, ಮಕ್ಳು ಓದಿಸ್ಕೊತಿದ್ದಾರೆ, ಮಕ್ಳು ಸಾಕ್ಲಿಲ್ಲ ಅಂದ್ರೆ ತಾಯಿ ದುಡಿಕೋತಿದ್ದಾರೆ. ಈ ಅನ್ಯಾಯ ಮಾಡಿದ್ರೆ ಎಲ್ಲಿಗೋಗಿ ಸಾಯ್ಬೇಕು ಅವರು? ಶ್ವೇತಾ ಅವರೇ, ಬರ್ತೀನಿ ನಾನು ನಿಮ್ಮ ಹತ್ರ. ಸಂಸದರು CN ಮಂಜುನಾಥ್ ಅವರು ನಮ್ಮ ಜೊತೆಗೆ ಝೂಮ್ ಲೈವ್ಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಡಾಕ್ಟ್ರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ ಮಂಜುನಾಥ್ ಸರ್. ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತಾ ಇದ್ದೀನಿ. ಆಮ್ ಐ ಆಡಿಬಲ್ ಸರ್? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈಗ ತಾನೇ ಮತ್ತೊಬ್ರು ರೈತ ಮುಖಂಡರು ಬಿಡದಿಯಿಂದಲೇ ಲೈವಿಗೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ, ಕ್ಷಮಿಸಿ. ನಮಸ್ಕಾರ, ಬಿಡದಿಯಿಂದ ನೀವು ಮಾತಾಡ್ಲಿಕ್ಕೆ ರೆಡಿ ಆಗಿದ್ದೀರಿ? ಓಕೆ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್, ಕ್ಷಮಿಸಿ, ಇರಲಿ, ನಾವು ಮತ್ತೆ ಅದನ್ನು ಸರಿಪಡಿಸ್ಕೊಳ್ಳೋ ಕೆಲಸ ಮಾಡ್ತೀವಿ. ನಾನೀಗ ಚಂದ್ರಶೇಖರ್ ಸರ್ ನಿಮ್ಮನ್ನೇ ಕೇಳ್ತೀನಿ. ಟೌನ್ಶಿಪ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್, ಅಭಿವೃದ್ಧಿ ರಾಜ್ಯಕ್ಕೆ ದೇಶಕ್ಕೆ ತುಂಬ ಇಂಪಾರ್ಟೆಂಟ್. ಬಟ್ ಅದಕ್ಕೆ ಉತ್ಪಾದನೆ ಮಾಡುವ ಭೂಮಿಯನ್ನು ಕೊಡೋದು ಎಷ್ಟು ಮಟ್ಟಿಗೆ ಸೂಕ್ತ? ಬಂಜರು ಭೂಮಿಯನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಇದ್ದರೂ ಫಲವತ್ತಾದ ಭೂಮಿ ಕಡೆಗೆ ಹೋಗ್ತಾರೆ ಅಂದಾಗ ನಾವು ಇದನ್ನು ಹೇಗೆ ನೋಡಬೇಕು? ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ಗೆ ಸರಿಸುಮಾರು 20 ವರ್ಷದ ಹಿಸ್ಟ್ರಿ ಇದೆ. ಹೌದು. 2006ರಲ್ಲಿ BMRDA 4 ಟೌನ್ಸ್ನ ನೋಟಿಫೈ ಮಾಡುತ್ತೆ. ಬಿಡದಿ, ಸೋಲೂರು, ಸಾತ್ನೂರು ಮತ್ತು ನಂದಗುಡಿ. ಈ 4 ಟೌನ್ಶಿಪ್ಸ್ನಲ್ಲಿ ವಾಟರ್ ಆಕ್ಸೆಸಿಬಿಲಿಟಿ ಹೆಚ್ಚಿಗೆ ಇರೋದು ಬಿಡದಿಗೆ. ಒಂದು ನಮ್ಮ ಬೆಂಗಳೂರಿಗೆ ಕಾವೇರಿ ನೀರಲ್ಲಿಂದ ಬರುತ್ತೆ ತೊಡೆಕಾಡಿನಲ್ಲಿ, ಆ ಪೈಪ್ಲೈನಿಂದ ಹೆಚ್ಚಿಗೆ ದೂರ ಇಲ್ಲ. ಹಾರೋಹಳ್ಳಿ ಮುಖಾಂತರ ಪೈಪ್ಲೈನ್ ಬರುತ್ತೆ. ಹಾರೋಹಳ್ಳಿಯಿಂದ ಬಿಡದಿ ಟೌನ್ಶಿಪ್ ಸೈಟ್ ತುಂಬಾ ಸಮೀಪದಲ್ಲಿ. ಚಂದ್ರಶೇಖರ್ ಸರ್, ಸಾರಿ ಟು ಇಂಟರಪ್ಟ್. ಆಕ್ಚುಲಿ ನೀವು ಸ್ಟುಡಿಯೋದಲ್ಲಿ ಇದ್ದೀರಿ, ನಿಮಗೆ ಬಹಳ ಸಮಯಾವಕಾಶವನ್ನು ಕೊಡ್ಬೋದು. ಝೂಮ್ ಇಂದ ಸ್ವಲ್ಪ ಸಮಸ್ಯೆ ಆಗ್ತದೆ. ನಾನು ಫಸ್ಟ್ ಮಾತಾಡಿಸ್ಕೊಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಮಂಜುನಾಥ್ ಸರ್, ನನ್ನ ಧ್ವನಿ ಈಗ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ.